ಹಾಯ್ ಫ್ರೆಂಡ್ಸ್, ತೊಗರಿಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ ತೊಗರಿಬೇಳೆ, ಒಂದು ಚಿಕ್ಕ ಲೋಟದಲ್ಲಿ ಕಡಲೆಬೇಳೆ, ಮೈದಾ, 1 ಕಪ್ ಕೊಬ್ಬರಿ ಮತ್ತು ಏಲಕ್ಕಿ ಮಿಕ್ಸಿಗೆ ಹಾಕ್ಕೊಂಡಿರೋದು, 2 ಉಂಡೆ ಬೆಲ್ಲ, ಮುದ್ದೆ ಬೆಲ್ಲ. ಇದು ನೀರು ಕಾದ್ಮೇಲೆ ಅರ್ಧ kg ಇದೆ ತೊಗರಿಬೇಳೆ, ಒಂದು ಚಿಕ್ಕ ಲೋಟ ತುಂಬ ಕಡಲೆಬೇಳೆ, ಸ್ವಲ್ಪ ಎಣ್ಣೆ ಬಿಡ್ತೀನಿ ಬೇಗ ಬೇಯುತ್ತೆ ಅಂತ. ಮೈದಾ ಮತ್ತು ಚಿಟಿಕೆ ಉಪ್ಪು, ಅರಿಶಿನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಸಿಟ್ಟು ಕಲಸಿ ಗಟ್ಟಿ ಇರಬಾರ್ದು, ಹಸಿಟ್ಟು ಸಾಫ್ಟಾಗಿರಬೇಕು, ಮೀಡಿಯಮ್ ಸಾಫ್ಟ್ ಇರಲಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ತೀನಿ. ಕೈ ಆಡಿಸಿದಷ್ಟು ಒಬ್ಬಟ್ಟು ಸ್ಮೂತ್ ಬರುತ್ತೆ. ಚೆನ್ನಾಗಿ ಮೆಲ್ಟ್ ಮಾಡಿ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಡ್ತೀನಿ. ಬೇಳೆ ಬೆಂದಿದೆಯೇನೋ ನೋಡ್ತೀನಿ. ಬೆಂದಿದೆ ಬೇಳೆ. ಬೇಳೆನ ಸೋಸಿಡ್ತೀನಿ. ಮತ್ತು ತಟ್ಟೆಗೆ ನಾವೇನು ಉಂಡೆ ಬೆಲ್ಲ 2 ಇಟ್ಕೊಂಡಿದ್ವಿ, ಆ ಬೆಲ್ಲ 2 ಬಟ್ಟೆ ಬೆಲ್ಲ, ಅರ್ಧ ಗ್ಲಾಸ್ ನೀರು, ಚಿಕ್ಕ ಕೋಲಲ್ಲಿ ತಿರುಗಿಸ್ತೀನಿ. ನಾವು ಕೋಲಲ್ಲಿ ತಿರ್ಗ್ಸೋದು ಯಾವಾಗ, ಅದಕ್ಕೆ ಇಲ್ಲಿ ಕೋಲಲ್ಲಿ ತಿರ್ಗ್ತಾ ಇದ್ದೀನಿ. ಬೆಲ್ಲ ಸೋಸ್ಬೇಕಾ? ತಿರುಗಿಸ್ತಾ ಇರಿ ಬೆಲ್ಲ ಕರಗೋವರೆಗೂ. ಬೆಲ್ಲದಲ್ಲಿ ಏನಾದರೂ ಕಲ್ಲಿದ್ದರೆ ಸೋಸ್ಕೊಡಿ. ಕಲ್ಲಿಲ್ಲ, ನಾವು ತಿರ್ಸೋದ್ರಲ್ಲೇ ಗೊತ್ತಾಗುತ್ತೆ ಕಲ್ಲು ಏನು ಇಲ್ಲದೆ ಇರೋದು. ಕಲ್ಲಿಲ್ಲ ಅಂದರೆ ಹಾಗೆ ಇರಲಿ. ಎಲ್ಲ ಒಂದು ಕಡೆ ಎತ್ಕೊಂಡು ಬರೋದು ಯಾವಾಗ? ಕಲ್ಲಿದ್ದರೆ ಸೋಸ್ಕೊಂಡ್ಬಿಡಿ. 3 ಗಂಟೆ ಸೋಸ್ಕೊಂಡು ಆಮೇಲೆ ಬೇಳೆ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಟಿರಬೇಕು ಮಾಡಬೇಕು, ಮತ್ತೆ ಬಿಸಿ ನೀರು ಬೇಕಾಗಿಲ್ಲ. ಇಷ್ಟಪಡ್ತಾರೆ ಅತ್ತೆ ಕೈಯಲ್ಲಿ ಅಡುಗೆ ಮಾಡಿಸ್ತಾರೆ ಸೊಸೆ. ನೀನು ಹಾಕೋದ್ರಲ್ಲಿ ಕೇಳ್ತಾರಲ್ಲ, ಕುದಿಬೇಕು ಬೆಲ್ಲ. ಏನದು ಟೈಪಿಂಗ್ ಕೆಳಗಡೆ ಹಾಕಿ. ನಮ್ಮ ಅತ್ತೆಗೆ ಎಲ್ಲ ಸಾರು ನಮ್ಮ ಅತ್ತೆನೇ ಮಾಡೋದು. ನಾವು ಮಾಡೋದೇ ನೈಟು, ಅಪ್ಪನೇ ಇರ್ತೈತೆ. ಸಾರು ಮಾಡಿಕೊಂಡ್ಬಿಡ್ಬೇಕು. ಅವಾಗ ಮಾಡಲ್ಲ, 2 ಗಂಟೆಗೆ ಮಾಡೋಣ. ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಬೆಲ್ಲ ಪಾಕ ಬಂದಿದೆಯಲ್ಲ ನೋಡ್ತೀನಿ. ಬೆಲ್ಲ ಪಾಕ ಬಂದರೆ ಸಾಕು. ಬಂದಿಲ್ಲ, ಮತ್ತೆ ಇನ್ನೊಂದ್ಸಲ ಹಾಕಿ ಮಾಡ್ತಾ ಇದ್ದೀನಿ.
ಇದು ಸ್ವಲ್ಪ ಬರಬೇಕು. ಈಗ ಮತ್ತೆ ಇನ್ನೊಂದ್ಸಲ ಹಾಕ್ಕೊತಾ ಇದ್ದೀನಿ. ನೋಡಿ ಕೈ ಮೇಲೆ ನಿಲ್ಲಬೇಕು, ಈ ಥರ ನಿಂತರೆ ಆಗಿ ಬಂದಿದೆ ಅಂತ. ಕೈ ಮೇಲೆ ಎತ್ತು ಬಿಡಬೇಕು. ಈಗ ಬಂದಿದೆ. ಈಗ ನಾನು ಬೇಯಿಸಿರೋ ಬೇಳೆನ ಹಾಕ್ಕೊತಾ ಇದ್ದೀನಿ. ತಿರುಗಿಸಿ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪಾಕದಲ್ಲಿ ಬೆಲ್ಲ ಮಿಕ್ಸ್ ಆದಮೇಲೆ ಬೇಳೆ ಆರಿಸ್ಕೊಳ್ಳಿ. ಬೇಳೆ ಆರಿದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನೀರು ಹಾಕದೆ ರುಬ್ಬಿ ಗಟ್ಟಿಯಾಗಿರಬೇಕು ಪಾಕ ಹೂರ್ಣ. ಆಮೇಲೆ ನಾವೇನು ಮೈದಾ ಹಿಟ್ಟು ಇಸ್ಕಿಟ್ಟಿದ್ದೀವೋ ಅದನ್ನು ಸ್ವಲ್ಪ ತಗೊಂಡು ಒಂದು ಪೇಪರ್ ಮೇಲೆ ಎಣ್ಣೆ ಹಾಕಿ ತಟ್ತಾ ಇದ್ದೀನಿ. ನಾವೇನು ಹೂರ್ಣ ಮಾಡಿಟ್ಟಿದ್ದೇವೋ ಆ ಹೂರ್ಣ ಎತ್ತು ಅದರಲ್ಲಿ ಇಡ್ತೀನಿ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಮಿಕ್ಸ್ ಮಾಡಿಬಿಡಿ. ಕೊಬ್ಬರಿನ ಹೂರ್ಣ ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡಿ. ಕೈ ತೊಳೆದಿದ್ದೀನಿ. ನಾವೇನು ಫೋಲ್ಡ್ ಮಾಡಿದ್ದೀವಿ ಉಲ್ಟಾ ಮಾಡಿ ತಟ್ಟಬೇಕು. ಕೈಯಲ್ಲೇ ತಟ್ಟೋದು. ನಿಮಗೆ ಬೇಕಾದರೆ ಮೇಲೆ ಇನ್ನೊಂದು ಪೇಪರ್ ಹಾಕಿ ತಟ್ಬೋದು. ತೆಳುವಾಗಿ ಬರುತ್ತೆ. ಕೈಯಲ್ಲೇ ತಟ್ಟಿ. ಈಗ ಪ್ಯಾನ್ ಬಿಸಿ ಇಟ್ಟು ಅದರ ಮೇಲೆ ಈರುಳ್ಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಏನಕ್ಕೆ ಈರುಳ್ಳಿ ಅಪ್ಲೈ ಮಾಡ್ತೀನಿ ಅಂದರೆ ನಾವೇ ಹಾಕೋ ಒಬ್ಬಟ್ಟು ತಳ ಅಂಟಬಾರ್ದು ಅಂತ. ಚಪಾತಿಗೂ ಮಾಡ್ಬೋದು ಈ ಥರ, ಮತ್ತು ದೋಸೆಗೂ ಮಾಡ್ಬೋದು. ಅಂಟಲ್ಲ, ತಳಗೆ ನೀಟಾಗಿ ಬರುತ್ತೆ. ಈಗ ನಾನೇನು ಒಬ್ಬಟ್ಟು ತಟ್ಟಿದ್ದೀನೋ ಅದನ್ನು ಎತ್ತಿ ತವ ಮೇಲೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಬಿಡ್ತೀನಿ. ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾದರೆ ಕಟ್ಟಾಗುತ್ತೆ. ಸುತ್ತು ಚೆನ್ನಾಗಿ ಬೇಯಿಸಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಪ್ಪ ಹಾಕ್ಕೊಂಡು ತಿನ್ನಿ. ಇಲ್ಲಾಂದರೆ ಪಾನಕನೂ ಮಾಡ್ಬೋದು. ಒಬ್ಬಟ್ಟು ಪಾನಕದಲ್ಲಿ ತಿಂದರೂ ಚೆನ್ನಾಗಿರುತ್ತೆ ಒಬ್ಬಟ್ಟು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ, ಈರುಳ್ಳಿ ಹಾಕಿರೋದಕ್ಕೆ ಸ್ವಲ್ಪ ಅಂಟಿದೆ, ಇಲ್ಲಾಂದರೆ ಜಾಸ್ತಿ ಅಂಟ್ತಾ ಇತ್ತು. ಈಗ ಮತ್ತೆ ಎಣ್ಣೆ ಹಾಕಿ ಮತ್ತು ಇನ್ನೂ ಒಂದು ತಟ್ತೀನಿ. ಈಗ ಕ್ಲೀನಾಗಿ ಬರುತ್ತೆ ನೋಡಿ. ಫಸ್ಟ್ ಸ್ವಲ್ಪ ಅಂಟುತ್ತೆ, ಆಮೇಲೆ ನೆಕ್ಸ್ಟ್ ಅಂಟಲ್ಲ, ನೀಟಾಗಿ ಬರುತ್ತೆ. ಎಣ್ಣೆ ಮತ್ತೆ ಎಣ್ಣೆ ಬಿಡ್ತೀನಿ. ತಿನ್ನೋದಕ್ಕೆ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.